ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತಗುರುಭ್ಯೋ ನಮಃ ಹರಿಃ ಶ್ರೀಂ ಸರ್ವೈರ್ಗಿರೀಂದ್ರಸುತನೈಃ ಮದನೋಪಿದಾರೈಃ ದೂರೀಕೃತಶ್ಚ ಬದರೀ ಪುರವಾಸಿಭಿಸ್ತೈಃ ಯಸ್ಯಾಶ್ರಯಾತ್ ಸಕಲದೈವತದೈವತೇಷಂ ವ್ಯಾಸಂ ಸುಶಾಂತಮನಿಶಂ ಮನಸಾ ಸ್ಮರಾಮಿ ಆಚಾರ್ಯಃ ಪವನೋऽಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಃ ಶ್ರೀಶಃ ದೇವಿ ಮಂಗಲದೇವತಾ ವಿಶ್ವೋತ್ತಮಂ ಹರಿಂ ಶ್ರೀಶಂ ವಿಶ್ವಜೀವೋತ್ತಮಾನಿಲಂ ವಿಶ್ವೋತ್ತಮಗುಣಾಕಾರಂ ವಿಶ್ವೋತ್ತಮಯತಿಂ ಶ್ರೇಯೇ ಅಶೇಷ ವೇದಾಂತ ಕೃತಾಂತ ಸಾರ ವ್ಯಾಖ್ಯಾ ವಿಹಾರಾನ್ ಹರಿಭಕ್ತಿ ಸಿಂಧೂನ್ ತ್ರಿವಿಕ್ರಮಾರ್ಯಾನ್ ಪರಮಾನ್ ಗುರೂನ್ ಮೇ ನಾರಾಯಣಾರ್ಯಾಂಶ್ಚ ಗುರೂನ್ ನಮಾಮಿ ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಗುರುಭ್ಯೋ ನಮಃ ಹರಿಃ ಶ್ರೀಂ. ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 7ನೆಯ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇರುವಂಥದ್ದು ಪರಮಾತ್ಮನಾದ ಶ್ರೀಹರಿಯ ಸಾಕ್ಷಾತ್ ಅವತಾರ ರೂಪರಾದಂತಹ ವೇದವ್ಯಾಸರ ದರ್ಶನವನ್ನ ಆಚಾರ್ಯರು ಮಾಡಿದರು. ಆ ಪರಮಾತ್ಮನ ಸರ್ವಾವಯವ ವರ್ಣನೆಯನ್ನು ಕೂಡ ಆಚಾರ್ಯರು ಮಾಡ್ತಾರೆ. ಆಚಾರ್ಯರೇ ಆ ದರ್ಶನ ಮಾಡಿ ಆ ವರ್ಣನೆಯನ್ನು ಮಾಡಿದ್ದು. ಆ ಆಚಾರ್ಯರು ಕೊಟ್ಟಂತಹ ಬಣ್ಣನೆ ಏನಿತ್ತು ಅದನ್ನು ಗ್ರಹಣ ಮಾಡಿಕೊಂಡು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಶ್ಲೋಕ ರೂಪದಲ್ಲಿ ರಚನೆ ಮಾಡಿರು. ಅದೇ ವರ್ಣನೆ ಆಚಾರ್ಯರು ಹೇಗೆ ಹೇಳಿದ್ರು ಅದೇ ಪ್ರಕಾರವಾದಂತಹ ಆ ವರ್ಣನೆಯನ್ನು ಆಶ್ರಯಿಸಿಕೊಂಡು ಆಚಾರ್ಯರ ಮಾತಿನ ಅನುಸಾರವಾಗಿ ಇಲ್ಲಿ ಈ ಶ್ಲೋಕಗಳ ರಚನೆಯನ್ನು ಮಾಡ್ತಾರೆ. ಯಾಕೆಂದರೆ ಇದು ಐತಿಹಾಸಿಕ ವಾಸ್ತವ ಅಂತ ಇದನ್ನೆಲ್ಲರೂ ನೆನ್ಪಿಟ್ಕೊಳ್ಬೇಕು. ಹೀಗಾಗಿ ಇದು ಕವಿಕಲ್ಪನೆ ಅಲ್ಲ, ನೇರವಾಗಿ ನಡೆದದ್ದು ಏನು, ಆ ಶಮ್ಯಾಪ್ರಾಸದಲ್ಲಿ ನಡೆದದ್ದೇನು, ಆ ವ್ಯಾಸರೂಪ ಹೇಗುಂಟು ಅದರ ವರ್ಣನೆ, ಅದನ್ನು ಗ್ರಹಣ ಮಾಡಿ ಆ ರೂಪ ಗ್ರಹಣ ಮಾಡಿ ಅದರ ವರ್ಣನೆ ಕೊಟ್ಟವರು ಆಚಾರ್ಯರು, ಗ್ರಹಣ ಮಾಡಿದವರು ನಾರಾಯಣ ಪಂಡಿತಾಚಾರ್ಯರು. ಮತ್ತೆ ಅದನ್ನೇ ಶ್ಲೋಕ ರೂಪದಲ್ಲಿ ಇಲ್ಲಿ ನಮಗೆಲ್ಲ ತಿಳಿಯಪಡಿಸ್ತಾ ಇದ್ದಾರೆ. ಈಗಾಗಲೇ ನಾವು ಪರಮಾತ್ಮನ ಅವಯವಗಳ ವರ್ಣನೆಯನ್ನು ಕೇಳಿಯಾಗಿದೆ. ಈಗ ಭ್ರೂ ಭಂಗ, ಭ್ರೂ ಅಂದರೆ ಪರಮಾತ್ಮನ ಹುಬ್ಬುಗಳ ವರ್ಣನೆ ಅದನ್ನು ಕೂಡ ಹೇಳಿದ್ದಾಗಿತ್ತು. ಮತ್ತೊಮ್ಮೆ ಅದನ್ನು ನೋಡಿ ಮುಂದೆ ಹೋಗ್ಬಿಡುವ. ವಿಭವಾಭಿಭವೋದ್ಭವಾದಿಕಂ ಭುವನಾನಾಂ ಭುವನ ಪ್ರಭೋರ್ಭ್ರುವೋಃ ಅನಯೋರಪಿ ದಭ್ರವಿಭ್ರಮದ್ ಸಭವಾಂಭೋಜ ಭವಾತ್ಮನಾಂ ಭವೇದ್ ಎನ್ನುವಂಥ ಶ್ಲೋಕ. ಇದರಲ್ಲಿ ಏನು ಅಂದರೆ ವಿರಿಂಚಿಯಾಗಲಿ ಶಿವನಾಗಲಿ ರುದ್ರನೇ ಮೊದಲಾದಂಥ ಸರ್ವ ದೇವತಾ ಜನ ಇವರೆಲ್ಲ ನಾನಾ ಲೋಕಗಳ ಒಡೆಯರು, ನಾನಾ ದೇವತಾ ಲೋಕಗಳ ಒಡೆಯರಾಗಿರುವಂತಹ ವಿರಿಂಚಿ, ಶಿವ, ದೇವೇಂದ್ರ, ವರುಣ ಇತ್ಯಾದಿ ಎಲ್ಲ ದೇವತೆಗಳೇನಿದ್ದಾರೆ ಇವರೆಲ್ಲರ ಸೃಷ್ಟಿಯನ್ನ ಪರಮಾತ್ಮ ಶ್ರೀಹರಿಯೇ ಮಾಡಿದ್ದು. ಶ್ರೀಹರಿಯೇ ಪ್ರಳಯ ಕಾಲದಲ್ಲಿದ್ದವನು, ಈ ಸೃಷ್ಟಿಯ ಮೊದಲಿಗೆ ಇದ್ದವ. ಹಾಗಾಗಿ ಅವನಿಗೆ ಆದಿಕಾರಣ ಅಂತ ಹೇಳ್ತಾರೆ. ಆದಿಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರ ತನ್ನ ಉದರದಲ್ಲಿಟ್ಟು ಹೀಗೆಲ್ಲ ಹೇಳ್ತಾರಲ್ವ ಗುರುರಾಜರು. ಹಾಗೆ ತನ್ನ ಉದರದಲ್ಲಿದ್ದಂತಹ ಆ ಯಾವ ದೇವತಾ ಜನರು ಎಲ್ಲ ಜೀವಾತ್ಮರ ಸೃಷ್ಟಿಯನ್ನ ಪರಮಾತ್ಮ ಮಾಡುವಂಥದ್ದು. ಹಾಗೆ ಅವರಲ್ಲಿ ತತ್ವ ಸೃಷ್ಟಿಯನ್ನು ಮಾಡುವಾಗ ಇಡೀ ಬ್ರಹ್ಮಾಂಡದ ಸೃಷ್ಟಿ, ಅದರ ಬ್ರಹ್ಮಾಂಡಕ್ಕೆ ಬೇಕಾದಂತಹ ಹಿನ್ನೆಲೆಯಲ್ಲಿ ಇರುವಂತಹ ತತ್ವಗಳ ಸೃಷ್ಟಿ, ತತ್ವದಿಂದ ತತ್ವದ ವಿಕಾಸ, ಹೀಗೆ ಬ್ರಹ್ಮಾಂಡದ ಸೃಷ್ಟಿ, ಅದರ ಅಭಿಮಾನಿಗಳಾದ ದೇವತೆಗಳ ಸೃಷ್ಟಿ, ಹೀಗೆ ಸೃಷ್ಟಿಯ ಅತ್ಯದ್ಭುತ ಕಾರ್ಯವನ್ನ ಇದೇ ಪರಮಾತ್ಮ, ಇದೇ ವೇದವ್ಯಾಸ ಮಾಡಿದ್ದು. ಅನಂತರದಲ್ಲಿ ಆ ಸೃಷ್ಟಿ ಮಾಡಿದ ಜಗತ್ತಿನ ಸಂರಕ್ಷಣೆ, ಕಡೆಗೆ ಎಲ್ಲವನ್ನು ಪ್ರಳಯ ಮಾಡುವಂಥ ಎಲ್ಲ ಕಾರ್ಯವೂ ಮಹತ್ ಕಾರ್ಯ. ಅಷ್ಟನ್ನು ಕೂಡ ಮಾಡುವವನು ಇದೇ ವೇದವ್ಯಾಸ. ಹೇಗೆ ಮಾಡ್ತಾನೆ? ಅವನ ಬರೀ ಹುಬ್ಬಿನ ಚಲನೆಯಿಂದ ಮಾಡಿಬಿಡ್ತಾನೆ. ಕೇವಲ ತನ್ನ ಹುಬ್ಬುಗಳ ಚಲನೆಯಿಂದ ಈ ರೀತಿಯ ಸೃಷ್ಟಿ, ಸಂರಕ್ಷಣೆ, ನಿಯಮನ, ಸಂಹಾರ ಇಷ್ಟು ಕಾರ್ಯಗಳನ್ನು ಪರಮಾತ್ಮ ಮಾಡಿಬಿಡ್ತಾನೆ. ಇಂತಹ ಈ ಹರಿ ತನ್ನ ಹುಬ್ಬಿನ ಚಲನೆ, ಅವನ ಹುಬ್ಬಿನ ಚಲನೆ ಇಷ್ಟು ಮಹತ್ವಪೂರ್ಣದ್ದು ಅಂತ ಇಲ್ಲಿ ವರ್ಣಿಸಿ ಹೇಳ್ತಾರೆ.
ತ್ರಿಜಗತ್ತಿಲಕಾಲಿಕಾಂತರೆ ತಿಲಕೋಯಂ ಪರಭಾಗಮಾಪ್ತವಾನ್ ಹರಿನೀಲಗಿರೀಂದ್ರಮಸ್ತಕಸ್ಫುಟಶೋಣೋಪಲ ಪಂಕ್ತಿ ಸನ್ನಿಭ. ಇಲ್ಲಿ ಹೇಳುವಾಗ ಪರಮಾತ್ಮನ ಹಣೆಯಲ್ಲಿ ತಿಲಕೋಯಂ ಅಂತ, ತಿಲಕ ಹಣೆಯಲ್ಲಿ ತಿಲಕ, ಪರಮಾತ್ಮನ ಹಣೆಯ ಭಾಗದಲ್ಲಿ ಇರುವಂತಹ ತಿಲಕ ಹೇಗೆ ಉಂಟು ಅದು ಅಂದ್ರೆ, ಪರಮಾತ್ಮನ ಹಣೆಯಲ್ಲಿ ಹೊಳೆತಾ ಇರುವಂತಹ ತಿಲಕ ಇದೆ. ಆ ತಿಲಕ ಪರಮಾತ್ಮನ ಹಣೆಯಲ್ಲಿ ಇರುವುದು ಹೌದು, ಆದ್ರೆ ಅದು ಮೂರು ಲೋಕಕ್ಕೂ ಅಲಂಕಾರವೇನು ಅಂತ ಕಾಣಿಸ್ತಾ ಇದೆ. ತ್ರಿಜಗತ್ತಿಲಕಾಲಿ ಕಾಂತರೆ ಅಂದ್ರೆ ಇಡೀ ಮೂರು ಲೋಕಗಳಿಗೂ ಕೂಡ ಅದು ಒಂದು ಅಲಂಕಾರ ಎನ್ನಿಸುವ ಹಾಗೆ ಪರಮಾತ್ಮನ ಹಣೆಯ ಮೇಲೆ ಆ ತಿಲಕ ಉಂಟು. ಮತ್ತು ಹಣೆಯ ಮೇಲೆ ಮೂರು ಗೆರೆಗಳುಂಟು. ಹಣೆಯ ಮೇಲೆ ಇರುವಂತಹ ಮೂರು ಗೆರೆಗಳಿಗೆ ಅಡ್ಡಲಾದ ಗೆರೆ, ಅದರ ಮೇಲೆ ಉದ್ದನಾಗಿ ಎಳೆದಂತಹ ಆ ತಿಲಕ, ಅದನ್ನ ನೋಡಿದ್ರೆ ಆ ಮೂರು ಲೋಕಗಳಿಗೆ ಈ ಒಂದು ಹಣೆಯ ಮೇಗಣ ತಿಲಕ ಅಲಂಕಾರವೇನು ಅಂತ ಕಾಣಿಸ್ತಾ ಇದೆ ಅಂತ ಅಲ್ಲಿ ಮೂರರ ಸಂಖ್ಯೆಯನ್ನ ಹೇಳ್ತಾರೆ. ಹಣೆಯ ಮೇಲೆ ಮೂರು ಗೆರೆಗಳು, ಲೋಕಗಳು ಮೂರು ಲೋಕಗಳು. ಪರಮಾತ್ಮ ಹಣೆಯಲ್ಲಿ ಅಲಂಕಾರ, ಮುಖದ ಅಲಂಕಾರ ರೂಪವಾಗಿ ತಿಲಕವನ್ನು ಇಟ್ಟುಕೊಳ್ತಾನೆ. ಆ ಮುಖದ ಮೇಲೆ ಬರೆದುಕೊಳ್ಳುವಂತಹ ಆ ತಿಲಕ ಉಂಟಲ್ಲ, ಅದು ಆ ಮೂರು ಲೋಕಗಳಿಗೆ ಅಲಂಕಾರವಾಯಿತು ಅಂತ ಹೀಗೆ ಹೇಳುವುದು. ಅದು ಹೇಗೆ ಕಾಣ್ತದೆ ಅಂದ್ರೆ, ಎತ್ತರೆತ್ತರವಾದಂತಹ ಪರ್ವತ ಪ್ರದೇಶಗಳಲ್ಲಿ ನವರತ್ನಗಳು ಸಿಗ್ತವೆ. ಇದೇ ಹಿಮಪರ್ವತದಲ್ಲಿ, ವಿಶೇಷತಃ ಈ ಹಿಮಪರ್ವತಗಳೆಲ್ಲ, ಹಿಮಾಲಯ ಪರ್ವತ ಅಂತ ಹೇಳ್ತೇವಲ್ಲ, ಅಲ್ಲೆಲ್ಲ ನವರತ್ನಗಳುಂಟು. ಪಚ್ಚೆಗಲ್ಲು ನಾವು ಹೇಳ್ತೇವಲ್ಲ, ಪಚ್ಚೆಗಲ್ಲು ಸಿಗುವುದು ಕಾಶ್ಮೀರದಲ್ಲಿ ಸಿಗ್ತದೆ ಅಂತ. ಶ್ರೀಲಂಕಾದಲ್ಲಿ ಸಹ ಪರ್ವತ ಪ್ರದೇಶಗಳಲ್ಲಿ ಪಚ್ಚೆಗಲ್ಲು ಸಿಗ್ತದೆ, ವಿಶೇಷವಾಗಿ ಶ್ರೀಲಂಕಾದಲ್ಲಿ. ಕಾಶ್ಮೀರದಲ್ಲಿಯೂ ಸಹ ಸಿಗುವಂಥದ್ದು. ಬೇರೆ ಬೇರೆ ಈ ನವರತ್ನಗಳಲ್ಲಿ ನಾವು ಹೇಳುವಂಥ ಅನೇಕ ಆ ರತ್ನಗಳೆಲ್ಲ ಈ ಪರ್ವತ ಪ್ರದೇಶಗಳಲ್ಲಿ ನೀಲಮಣಿಯೋ ಕೆಂಪು ಮಣಿಯೋ ಅಂದರೆ ಕೆಂಪು ರತ್ನ, ಮಾಣಿಕ್ಯ, ನೀಲ, ಇಂದ್ರನೀಲಮಣಿ, ಇಂದ್ರನೀಲ ಎನ್ನುವ ರತ್ನ, ಹಾಗೆಯೇ ಈ ಯಾವ ಪಚ್ಚೆಗಲ್ಲು, ಇವೆಲ್ಲವೂ ಕೂಡ ಪರ್ವತ ಪ್ರದೇಶಗಳಲ್ಲಿ ಕಾಣಸಿಗುವಂಥದ್ದು. ನಮಗೆ ಕಾಣಿಸುವುದಿಲ್ಲ ಅಂದರೆ ನಮ್ಮ ಕಣ್ಣಿಗೆ ಅಷ್ಟೆಲ್ಲ ಚುರುಕುತನ ಇಲ್ಲ. ಬಲ್ಲವರು ಅಲ್ವಾ, ತಿಳಿದವರು, ರತ್ನದ ಬಗ್ಗೆ ಜ್ಞಾನವುಳ್ಳವರು, ವಿಶೇಷವಾಗಿ ಭೂಗರ್ಭಶಾಸ್ತ್ರ ತಿಳಿದವರು ಅದನ್ನೆಲ್ಲ ಬೇಗ ಗ್ರಹಿಸ್ತಾರೆ. ಸಾಧಾರಣವಾದ ಜನರು ನಮಗೆಲ್ಲವೂ ಗೊತ್ತಿರಬೇಕು ಅಂದ್ರೆ ಹೇಗೆ ಸಾಧ್ಯ? ಏನು ಗೊತ್ತಿಲ್ಲದೆ ಇದ್ದವರು ಅಂದ್ರೆ ನಾವು. ಅಂತಹ ಜನ ಅದನ್ನು ತಿಳಿದು ಇಂದಿಗೂ ಕೂಡ ಉಂಟು ನವರತ್ನಗಳನ್ನ ಹಾಗೆ ಪೇಟೆಗಳಲ್ಲಿ ಸಿಗ್ತವಲ್ಲ. ಚಿನಿಮಾರ್ ಪೇಟೆಯಲ್ಲಿ ಸಿಗುವುದು ಅಂದ್ರೆ ಹೀಗೆ ಎಲ್ಲಿಯೂ ಭೂಮಿಯಲ್ಲಿ ಯಾವುದೋ ಭಾಗದಲ್ಲಿರಬೇಕು, ಹಿಮವತ್ ಪರ್ವತದಲ್ಲೇ ಉಂಟು ಅಂತ ಅರ್ಥ. ಆ ಹಿಮವತ್ ಪರ್ವತದ ಒಳಭಾಗ ಇದು ಶಮ್ಯಪ್ರಾಸ ಅಂದ್ರೆ. ಆ ಎತ್ತರೆತ್ತರವಾದಂತಹ ಬೆಟ್ಟಗಳಲ್ಲಿ ಮಾಣಿಕ್ಯದ ಕಲ್ಲುಗಳಿದ್ರೆ ಹೇಗಿರ್ತದೆ? ಮಾಣಿಕ್ಯ ರತ್ನ ಎತ್ತರೆತ್ತರವಾದಂತಹ ಪರ್ವತಗಳ ಕೋಡಿನಲ್ಲಿದ್ರೆ ಹೇಗೆ ಕಾಣ್ತದೆ? ಒಂದು ಹಣೆಗೆ ತಿಲಕ ಇಟ್ಟ ಕಾಣುವುದಿಲ್ವಾ? ಪರ್ವತದ ಮೇಲ್ಭಾಗದಲ್ಲಿ ನೀಳವಾದಂತಹ ಮಾಣಿಕ್ಯ ಕಂಡ್ರೆ ಹಣೆಗೆ ತಿಲಕ ಇಟ್ಟ ಹಾಗೆ ಕಾಣ್ತದೆ. ಈ ಪರಮಾತ್ಮನ ನಿಲುವು ಹಾಗೆ, ಪರಮಾತ್ಮನ ನಿಲುವು ಸಹ ಹಾಗೆಯೇ ಇದೆ. ಹಣೆ ಅಂದರೆ ಉತ್ತಮಾಂಗ, ಅಂದರೆ ಎತ್ತರವಾದಂಥ ದೇಹದ ಅತ್ಯುನ್ನತವಾದಂಥ ಅತಿ ಎತ್ತರವಾದ ಭಾಗ ಅಂದರೆ ನಮ್ಮ ದೇಹದಲ್ಲಿ ಹಣೆ. ಆ ಹಣೆಯ ಮೇಲೆ ಇರಿಸಿದಂತಹ ಈ ಕೆಂಬಣ್ಣದ ತಿಲಕವನ್ನು ನೋಡಿದರೆ ಎತ್ತರವಾದಂತಹ ಪರ್ವತದ ಕೋಡಿನಲ್ಲಿ ಕಾಣುವಂತಹ ಮಾಣಿಕ್ಯ ಮಣಿಯ ಹಾಗೆ ಕಾಣಿಸ್ತಾ ಇದೆ ಅಂತ ಇದನ್ನ ವರ್ಣಿಸ್ತಾರೆ. ಅಷ್ಟು ಅದು ಹೊಳೆಯುವಂಥದ್ದು ಅಂತ. ಅಂದರೆ ಇಂದ್ರನೀಲಮಣಿಯ ಬೆಟ್ಟ, ಇಂದ್ರನೀಲಮಣಿಯ ಬೆಟ್ಟದಲ್ಲಿ ಮಧ್ಯದಲ್ಲಿ ಒಂದೊಂದು ಶೋಣೋಪಲ ಪಂಕ್ತಿ ಸನ್ನಿಭ. ಶೋಣ ಅಂದರೆ ಕೆಂಬಣ್ಣದ ಮಣಿ, ಅಂದರೆ ಹರಿನೀಲ ಗಿರೀಂದ್ರ ಮಸ್ತಕ ಸ್ಫುಟ ಶೋಣೋಪಲ ಪಂಕ್ತಿ ಸನ್ನಿಭ. ಅದು ಯಾವ ನೀಲ, ಇಂದ್ರನೀಲ ಮಣಿ ಪರ್ವತದಲ್ಲಿ, ಇಂದ್ರನೀಲ ಮಣಿ ತುಂಬಿರುವಂತಹ ಪರ್ವತದ ಮೇಲ್ಭಾಗದಲ್ಲಿ ಅಲ್ಲಿ ಮಾಣಿಕ್ಯ ಮಣಿ ಕಂಡ್ರೆ ಅದು ಹೇಗಾಗಿರ್ಬೇಕು? ಅದೇ ರೀತಿ ಇಂದ್ರನೀಲ ಮಣಿಯ ವರ್ಣವುಳ್ಳಂತಹ
ವೇದವ್ಯಾಸರ ಮುಖ, ಮೈಬಣ್ಣ, ಮುಖ, ಆ ಮುಖಬಣ್ಣದಲ್ಲಿ ಮಧ್ಯದಲ್ಲಿ ಹಣೆಯಲ್ಲಿ ಇರುವಂಥದ್ದು ಈ ಯಾವ ಕೆಂಬಣ್ಣದ ತಿಲಕ, ಅದು ಅಷ್ಟು ಹೊಳೆತಾ ಮಾಣಿಕ್ಯದಂತೆ ಹೊಳೆತಾ ಇದೆ ಅಂತ ಅದನ್ನು ಹೇಳ್ತಾರೆ. ನವಮಂಬುಧರಂ ವಿಡಂಬಯತ್ ವರವಿದ್ಯುದ್ವಲಯಂ ಜಗದ್ಗುರೋಃ ಅವಲೋಕ್ಯ ಕೃತಾರ್ಥತಾಮಗಾಂ ಸಜಟಾಮಂಡಲ ಮಂಡನಂ ವಪುಃ. ಆಚಾರ್ಯರು ಹೇಳಿದರು, ನಿಜವಾಗಿ ನಾನು ಕೃತಾರ್ಥತಾಂ ಅಗಾಂ, ನಾನು ಧನ್ಯತೆಯನ್ನು ಅಗಾಂ ಹೊಂದಿದೆ ಅಂತ ಹೇಳ್ತಾರೆ. ನಾನು ಧನ್ಯತೆಯನ್ನು ಹೊಂದಿದೆ. ಯಾಕೆ ಅಂದರೆ ಜಗದ್ಗುರುವಿನ ಸಾಕ್ಷಾತ್ ದರ್ಶನ ಆಗಿದೆ. ಜಗದ್ಗುರುವಾದಂತಹ ವಾಸಿಷ್ಠ ಕೃಷ್ಣರ ದರ್ಶನ ಮಾಡ್ತೇನೆ ನಾನು. ಯಾಕೆಂದ್ರೆ ಆ ಇಂದ್ರನೀಲಮಣಿಯ ಕಾಂತಿಯಂತೆ ಮೈಕಾಂತಿ ಉಳ್ಳಂತಹ ವೇದವ್ಯಾಸರನ್ನ ನಾನು ಕಂಡೆ. ಅವರು ಕೆಂಬಣ್ಣದ ಜಟೆಯನ್ನ ಹೊಂದಿದವರು. ಮತ್ತೆ ಅವರ ಆ ಕೆಂಬಣ್ಣದ ಜಟೆಗಳೆಲ್ಲ ನೀಳವಾಗಿ ಅವರ ಮೈ ಮೇಲೆಲ್ಲ ಹಾದು ಬಂದಿರುವಂಥದ್ದು. ಅವೆಲ್ಲ ನೋಡಿದರೆ ಹೊಳೆಯುವಂತಹ ಮಿಂಚಿನ ಹಾಗೆ ಕಾಣ್ತದೆ. ನವಮಂಬುಧರಂ ವಿಡಂಬಯದ್ ಪರವಿದ್ಯುದ್ವಲಯಂ ಜಗದ್ಗುರೋಹೋ. ಅದು ಹೇಗೆ ಅಂದರೆ ಕಪ್ಪಾದ ಮೋಡಗಳ ನಡುವೆ ಮಧ್ಯೆ ಸುಳಿ ಮಿಂಚು ಹೇಗೆ ಬರ್ತದೆಯೋ ಹಾಗೆ ಹೊಳೆಯುವಂತಹ ಜಟ, ನೀಳವಾದಂತಹ ತಲೆಗೂದಲ ಜಟೆಗಳು ಇಡೀ ಆ ದೇಹವನ್ನು ಅಂದರೆ ವೇದವ್ಯಾಸರ ನೀಲ ಮೈಕಾಂತಿಯ ಮೇಲೆ, ಆ ನೀಲಕಾಂತಿ ಉಳ್ಳಂತಹ ಮೈ ಮೇಲೆ ಆ ಜಟೆಗಳೆಲ್ಲ ಇಳಿಬಿದ್ದಿರುವಂಥದ್ದು ಹೌದು. ಅಂತಹ ಸಜಟಾಮಂಡಲ ಮಂಡನಂ ವಪುಃ. ಈ ರೀತಿ ಅವರ ದೇಹಕ್ಕೆ ಒಂದು ಅಲಂಕಾರವಾಗಿರುವಂಥದ್ದು ಅವರ ನೀಳವಾದಂತಹ ಜಟೆಗಟ್ಟಿದಂತಹ ಆ ನೀಳವಾದಂತಹ ಕೆಂಬಣ್ಣದ ಹೊಳೆಯುವ ಕೂದಲುಗಳು. ಈ ರೀತಿ ಅವರು ಕಾಣಿಸ್ತಾ ಇದ್ದಾರೆ. ಅದನ್ನು ನೋಡಿದೆ ನಾನು ಅದನ್ನು. ಅಂತಹ ಆ ಪರಮಾತ್ಮನ, ಆ ವೇದವ್ಯಾಸರ ಆ ನೀಳವಾದಂತಹ ಜಟೆಗಳು, ಹೊಳೆಯುವಂತಹ ಜಟೆಗಳು ಸುಳಿಮಿಂಚಿನ ಹಾಗೆ ಕಪ್ಪು ಮೇಘಗಳ ಮೇಲೆ ಸುಳಿಮಿಂಚಿನ ಹಾಗೆ ಕಾಣುವಂಥದ್ದು. ಅಂಥದನ್ನು ನಾನು ನೋಡಿ ನಿಜವಾಗಿ ನನಗೆ ಬಹಳ ಧನ್ಯತೆ ಆಯಿತು. ಪರಮಾತ್ಮನ ದರ್ಶನ ಇಷ್ಟು ಚಂದವಾಗಿ ಆಗ್ತದೆ ಅಂತ ಬಹಳ ಆನಂದ ಆಯಿತು ಅಂತ ಆಚಾರ್ಯರು ಹೇಳುವುದು. ಈಗ ಏನಾಗಿದೆ, ಸಾಮಾನ್ಯವಾಗಿ ನಾವು ದೇವರ ದರ್ಶನ, ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡೋದು, ಎಲ್ಲಾದರೂ ಸ್ವಾಮಿಯವರಂತಹ ಹಿರಿಯರು ಬಂದಾಗ ಅವರ ಸಂಸ್ಥಾನ ಪೂಜೆಯನ್ನು ನೋಡುವಾಗ ಒಂದು ಧನ್ಯತೆ ಎಲ್ಲರಿಗೂ ಆಗ್ತದೆ. ಇವತ್ತು ಎಂಥ ಪುಣ್ಯ, ಎಂಥ ಭಾಗ್ಯ, ಕಂತು ಜನಕ ಶ್ರೀಕಾಂತನ ದರ್ಶನ ಎಂಥ ಪುಣ್ಯ ಅಂತ ಹೀಗೆಲ್ಲ ಹೇಳ್ತಾರೆ. ಕಂಡು ಧನ್ಯನಾದೇನ ಉಡುಪಿ ಕೃಷ್ಣನ ಅಂತ ಹೀಗೆಲ್ಲ ನಮ್ಮ ಹರಿದಾಸರು ಹಾಡದೇ ಇರುವುದೇ ಇಲ್ಲ, ಅವ್ರು ಹೇಳದೇ ಇರೋದು. ಪರಮಾತ್ಮನನ್ನ ಬಹು ರೀತಿಯಲ್ಲಿ ಕೊಂಡಾಡುವಂಥದ್ದು ಉಂಟು. ಹಾಗೆ ಭಗವದ್ ದರ್ಶನ ಆದಾಗ ಎಷ್ಟು ರೋಮಾಂಚನ ಆಗ್ತದೆ, ಎಷ್ಟು ಪರಮಾನಂದ ಆಗ್ತದೆ, ಎಷ್ಟು ಧನ್ಯತೆ ಬರ್ತದೆ ಅನ್ನೋದನ್ನು ಇಲ್ಲಿ ಆಚಾರ್ಯರು ಹೇಳ್ತಾರೆ. ನರಮಾಪಿ ಪದಾಂಗುಲೀಲಸನ್ ನಖಧೂರಾಜದನಂತ ಸದ್ಗುಣಾನ್ ಗಣಯಂತ್ಯನಾರತಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇದ್. ಈ ಪರಮಾತ್ಮನಿಗೆ ಸದ್ಗುಣಗಳು. ಸದ್ ಅಂದ್ರೆ ಸತ್ ಅಥವಾ ಸದ್, ಆ ಅಕ್ಷರ ಇರುವುದೇ ಹಾಗೆ, ಆ ಪದ ಇರುವುದೇ ಹಾಗೆ. ಸತ್ ಅಥವಾ ಸದ್ ಯಾವ ರೀತಿಯಲ್ಲಾದ್ರೂ ಹೇಳ್ಬೋದು. ಆ ಪರಮಾತ್ಮನ ಸದ್ಗುಣಗಳು. ಆ ಸತ್ ಅಥವಾ ಸದ್ ಅಂದ್ರೆ ಅರ್ಥ ಏನು ಅಂದ್ರೆ ನಿರ್ದೋಷ ಅಂತ. ನಿರ್ದೋಷವಾದದ್ದು, ಜ್ಞಾನ ಪರಿಪೂರ್ಣವಾದದ್ದಕ್ಕೆ ಸದ್ ಅಂತ ಹೇಳುದು. ಜ್ಞಾನ ಪರಿಪೂರ್ಣವಾಗಿರ್ಬೇಕು, ನಿರ್ದೋಷವಾಗಿರ್ಬೇಕು. ಹಾಗಾಗಿ ಅದಕ್ಕೆ ಸತ್ ಅಥವಾ ಸದ್ ಅಂತ ಹೇಳುದು. ಇದು ಮುಖ್ಯ ಪ್ರಾಣದೇವರಿಗೆ ಸತ್ ಅನ್ನೋ ಪದವನ್ನ ಬಳಸ್ತಾರೆ. ಇದು ನಾನೆಲ್ಲ ಬಳಸುವುದು, ಉಪನಿಷತ್ತಲ್ಲೆಲ್ಲ ಹಾಗುಂಟು. ನಾವು ಕಲಿಸುವಾಗ ನಮಗೆ ಅರ್ಥವನ್ನ ಹಾಗೆ ಹೇಳಿಕೊಡ್ತಾರೆ, ಗುರುಗಳು ಹೇಳಿಕೊಡ್ತಾರೆ. ಈ ಅರ್ಥ ಉಂಟು, ಹೀಗೆ ಅರ್ಥೈಸ್ಬೇಕು ಹೀಗೆ. ಇಂತಹ ಸದ್ಗುಣಗಳು ಪರಮಾತ್ಮನಲ್ಲಿ ಅಂದ್ರೆ ನಿರ್ದೋಷವಾಗಿ ಇರುವಂಥದ್ದು, ಯಾವ ದೋಷದ ಸೋಂಕೇ ಇಲ್ಲದಂತಹ ಅತ್ಯಂತ ನಿರ್ಮಲವಾಗಿ ಮತ್ತು ಗುಣಪೂರ್ಣವಾಗಿ ಇರುವಂತಹ ಭಗವಂತ. ಇಂತಹ ಪರಮಾತ್ಮನ ಗುಣಗಳು ಎಷ್ಟು ಅಂತ ಪ್ರಶ್ನೆ.
ಎಷ್ಟು ಹೇಳಲಿಕ್ಕೆ ಇಂತಿಷ್ಟು ಅಂತ ಉತ್ತರ ಇಲ್ಲ. ಕೋಟಿಯ, 10 ಕೋಟಿಯ, 1000 ಕೋಟಿಯ, 100 ಏನೇನೋ ಹೇಳ್ತೇವಲ್ಲ ನಾವು. ಹಣವನ್ನ ಹೇಳುವಾಗ 50,000 ಕೋಟಿ, ಲಕ್ಷ ಕೋಟಿ, ಹೀಗೆಲ್ಲ 1000 ಲಕ್ಷ ಕೋಟಿ ಹೀಗೆಲ್ಲ ಉಂಟು, ಮಾತಾಡ್ತಾರಲ್ಲ, ವಾರ್ತೆಗಳಲ್ಲಿ ಹೇಳ್ತಿರ್ತಾರೆ. ಅಂಥದ್ದೆಲ್ಲ ಹೇಳುವಂಥದ್ದೇ ಅಲ್ಲ ಪರಮಾತ್ಮನನ್ನ. ನಿಮ್ಮ ಗಣಿತವನ್ನ ಆಚೆಗೆ ಕಟ್ಟಿಡಬೇಕು. ಯಾಕೆಂದ್ರೆ ನಾವೆಲ್ಲ ಮನುಷ್ಯರಾಗಲಿ ದೇವತೆಗಳೇ ಆಗಲಿ ಅಥವಾ ಮುಖ್ಯ ಪ್ರಾಣನೋ ಜೀವೋತ್ತಮರಾದಂಥವರೇ ಆಗಲಿ, ಯಾರ ಗಣಿತವೂ ಪರಮಾತ್ಮನ ಮುಂದೆ ನಡೆಯುವುದಿಲ್ಲ. ಪರಮಾತ್ಮನ ಗುಣಗಳ ಎಣಿಕೆ ಮಾಡುವುದರಲ್ಲಿ ಯಾರು ಸಮರ್ಥರಲ್ಲ. ಯಾಕೆಂದ್ರೆ ನರಮಾಪಿ ಪದಾಂಗುಲಿ ಲಸನ್ ನಖಧೂರಾಜದನಂತ ಸದ್ಗುಣಾನ್ನ. ಈ ಪರಮಾತ್ಮನ ಗುಣಗಳು ಸಾಕಷ್ಟು ಉಂಟು. ಎಲ್ಲಿ ಪರಮಾತ್ಮನ ಕಿರುಬೆರಳು, ಪರಮಾತ್ಮನ ಪಾದದ ಕಿರುಬೆರಳ ಕೊನೆಯ ಉಗುರಿನಲ್ಲಿ ಇರುವಂತಹ ಗುಣಗಳು, ಪರಮಾತ್ಮನ ಪಾದಗಳ ಕಿರುಬೆರಳುಗಳ ಕೊನೆಯಲ್ಲಿ ಇರುವಂತಹ ಗುಣಗಳನ್ನಾದರೂ ಕೂಡ ಆ ದೋಷರಹಿತವಾದಂತಹ ಕೇವಲ ಗುಣಗಳೇನುಂಟೋ ಅವುಗಳನ್ನ ಎಣಿಸ್ಲಿಕ್ಕೆ ರಮಾದೇವಿ ಪ್ರಾರಂಭ ಮಾಡಿದ್ರೆ ಅವಳಿಗೆ ಕೂಡ ಎಣಿಸ್ಲಿಕ್ಕಾಗುದಿಲ್ಲ. ಅದು ಏನು, ಪರಮಾತ್ಮನ ಪಾದಗಳ ಕಿರುಬೆರಳಿನ ಉಗುರುಗಳ ಕೊನೆಯಲ್ಲಿರುವಂತಹ ಅನಂತ ಸದ್ಗುಣಗಳನ್ನ ಎಣಿಸ್ಲಿಕ್ಕೆ ಹೋದ್ರೆ ಅದು ರಮಾದೇವಿಗೆ ಅದು ಸಾಧ್ಯವಾಗ್ಲಿಲ್ಲ ಇಂತಿಷ್ಟು ಅಂತ ಹೇಳಲಿಕ್ಕೆ. ಹಾಗಾದರೆ ಮತ್ತೆ ಮತ್ತೆ ಸೃಷ್ಟಿಗೆ ಬರುವಂತಹ ಯಾವ ಜೀವಾತ್ಮರು ಈ ಪರಮಾತ್ಮನ ಹಿರಿಯ ಗುಣಗಳನ್ನ ಎಣಿಸಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ಆ ಪರಮಾತ್ಮನ ಗುಣಗಳು ಎಷ್ಟುಂಟು, ಪರಮಾನ್ ಗುಣ, ಆ ಸರ್ವೋತ್ತಮವಾದಂತಹ ಪರಮಾತ್ಮನ ಅನಂತ ಗುಣಗಳನ್ನ ಕೋವದೆ ಯಾರು ತಾನೇ ಅದನ್ನು ಹೇಳ್ತಾರೆ? ಅದರ ಗಣಿತವನ್ನ ಯಾರು ಹೇಳ್ತಾರೆ? ನಮ್ಮೆಲ್ಲರ ಗಣಿತವನ್ನು ಮೀರಿದ್ದು ಆ ಪರಮಾತ್ಮನ ಗುಣಗಳು. ಹಾಗಾಗಿ ಅದನ್ನ ಅಗಣಿತ ಅಂತ, ಅಗಣಿತ ಮಹಿಮನ ಅಂತ ಹೀಗೆಲ್ಲ ಹೇಳ್ತಾರಲ್ವ. ದೇವರ ನಾಮಗಳೇ ಯಾಕೆ ಹೇಳ್ತಾರೆ? ಸುಮ್ಮನೆ ಶಬ್ದಗಳನ್ನು ಬಳಸಿ ಬಳಸಿ ಒಂದಷ್ಟು ಕನ್ನಡದಲ್ಲಿ ಪದ ಕಟ್ಟಿರುವುದಲ್ಲ ಅದು. ಅದರ ಅಭಿಪ್ರಾಯ ಏನು ಅಂದ್ರೆ, ನಿಮ್ಮ ಗಣನೆ, ನಿಮ್ಮ ಗಣಿತವನ್ನ ಮೀರಿದ ಹಾಗೆ ಮೀರಿದಂತಹ ಅನಂತ ಗುಣ ಪರಿಪೂರ್ಣತೆ ಪರಮಾತ್ಮನಿಗೆ ಉಂಟು ಅಂತ ಹೇಳುವಂಥದ್ದು. ನ ಕುತೂಹಲಿತಾ ಕುತೂಹಲಂ ತನು ಮೇ ನಾಮವಲೋಕ್ಯ ಸದ್ಗುರೋಃ ಸನವಾವರಣಂಡದರ್ಶಿನೋ ಗೃಹ ಬುದ್ಧ್ಯಾ ಮಮ ನಿಷ್ಕುತೂಹಲಂ ಎನ್ನುವಂಥದ್ದು. ಪರಮಾತ್ಮ ಅವನು ಈ ಇಡೀ ಬ್ರಹ್ಮಾಂಡವನ್ನ ತನ್ನ ಮನೆಯಾಗಿ ಹೊಂದಿದ್ದಾನೆ. ಪರಮಾತ್ಮ ಈ ಇಡೀ ನವಾವರಣ ಇರುವಂತಹ ಈ ಬ್ರಹ್ಮಾಂಡ ಏನುಂಟೋ ಈ ಬ್ರಹ್ಮಾಂಡವನ್ನು ತನ್ನ ಮನೆಯಾಗಿ ಮಾಡಿಕೊಂಡಿದ್ದಾನೆ. ಹೀಗಾಗಿ ಶ್ರುತಿಗಳೇನು ಹೇಳ್ತವೆ? ಈಶಾವಾಸ್ಯಂ ಇದಂ ಸರ್ವಂ ಅಂತ. ಈಶಾವಾಸ್ಯಂ ಇದಂ ಸರ್ವಂ, ಈ ಇಡೀ ಬ್ರಹ್ಮಾಂಡವೇ ಅವನ ಮನೆ, ವಾಸದ ಮನೆ ಅಂತ ಹೇಳ್ತಾರೆ. ನಿಮ್ಮ ಮನೆ, ನಿಮ್ಮ ಸೈಟ್ ಎಷ್ಟು ದೊಡ್ಡದು ಅಂತ. ನಿನ್ನೆ ಯಾರೋ ನನ್ನ ಗೆಳತಿ ಒಬ್ಬರ ಒಟ್ಟಿಗೆ ಮಾತಾಡುವಾಗ, ನಮ್ಮ ಮನೆಯಾಚೆ ಇಲ್ಲ, ಬದಿ ಮನೆ ಅಲ್ಲ, ಅದರ ಆಚೆಗಿರುವ ಮನೆ ಕೋಟಿ ರೂಪಾಯಿಗೆ ಅದು ಮಾರಾಟ ಆಯ್ತು ಅಂತ ಹೇಳಿದ್ರು. ನಮ್ಮ ಸೈಟಿಗಿಂತ ಅದು ಇನ್ನೂ ಸಣ್ಣದು, ಅದಕ್ಕೆ ಕೋಟಿ ರೂಪಾಯಿ ಆಗಿ ಬಿಟ್ಟಿದೆ ಅಂತ ಹೇಳಿದ್ರು. ಅಂದ್ರೆ ಇದೆಲ್ಲ ನಾವೇನು ಹೇಳ್ತೇವೆ, ನಮ್ಮ ಕಾಂಪೌಂಡ್ ಎಷ್ಟುಂಟೋ ಅಷ್ಟೇ ನಮ್ಮ ಜಾಗ, ಆಚೆಗೆ ಒಂದು ಕೈಯಷ್ಟು ಒಳಗೆ ಹೋಗ್ಲಿಕ್ಕಿಲ್ಲ, ಆಗ ಅವರ ಜಾಗ ಆಗ್ತದೆ. ಹೌದಾ? ಅಂದ್ರೆ ನಮ್ಮ ಮನೆ ಅಂದ್ರೆ ನೋಡಿ, ನಮ್ಮ ಮಿತಿ ಎಲ್ಲ ಹೀಗೆ ಇರ್ತದೆ. ಪರಮಾತ್ಮನ ಬಗ್ಗೆ ಹೇಳುವಾಗ ಇಡೀ ಬ್ರಹ್ಮಾಂಡವೇ ಅವನ ಮನೆ. ಹೀಗೆ ಆ ಪರಮಾತ್ಮನ ಆ ಒಂದು ಸರ್ವಶಕ್ತಿ ಆ ಪರಮಾತ್ಮನ ಮನೆ ಇರುವಂಥದ್ದು. ಹಾಗೆ ಇದಕ್ಕೆ ಇಡೀ ಬ್ರಹ್ಮಾಂಡವೇ ಅವನ ಸ್ವಂತವಾದಂತಹ ಮನೆ. ಈ ಮನೆಗೆ, ಈ ಬ್ರಹ್ಮಾಂಡಕ್ಕೆ 9 ಬೇಲಿಗಳಿವೆ, 9 ಆವರಣಗಳಿವೆ, ಅಂದ್ರೆ 9 ಪಗಾರಗಳುಂಟು. ಹೌದಾ? ಆ 9 ಪಾಗಾರಗಳಿಂದ ಹೊಂದಿರುವಂತಹ ಈ ಇಡೀ ಬ್ರಹ್ಮಾಂಡ ಅದು ಪರಮಾತ್ಮನ ಮನೆ. ಅಲ್ಲಿ ಈ ಪರಮಾತ್ಮ ಇದ್ದಾನೆ. ಅಲ್ಲಿರುವಂತಹ ಆ ಪರಮಾತ್ಮ ಮುಖ್ಯ ಪ್ರಾಣ ದೇವರ ಪತಿಯಾಗಿ ಅವನು ಇರುವಂಥವನು. ಇಂತಹ ಪರಮಾತ್ಮನನ್ನ ನೋಡಿದ್ರೆ
ಅದು ನಿಜಕ್ಕೂ ಕೂಡ ಪರಮಾತ್ಮ ಇಷ್ಟು ದೊಡ್ಡ ಮನೆಯ ತುಂಬಾ ಅವನು ವಾಸ ಮಾಡ್ತಾನೆ ಅಂದ್ರೆ ಆಶ್ಚರ್ಯ ಆಗಿ ಬಿಡ್ತದೆ. ನಮಗೆ ಎಷ್ಟು ದೊಡ್ಡ ಮನೆ ಇದ್ರೂ ಕೂಡ ಇಡೀ ಮನೆಯಲ್ಲೂ ನಾವು ವಾಸ ಮಾಡುವುದಿಲ್ಲ. ಯಾವುದೋ ಒಂದು ಭಾಗದಲ್ಲಿ ನಾವು ಕುಳಿತುಕೊಳ್ತೇವೆ, ಮಲಗ್ತೇವೆ. ಯಾರನ್ನಾದ್ರೂ ಕೇಳಿದ್ರೆ ಎಲ್ಲಿ ಇಂಥವ್ರು ಎಲ್ಲಿದ್ದಾರೆ? ಇವರು ಕೋಣೆಯಲ್ಲಿದ್ದಾರೆ ಅಂದ್ರೆ ಹಾಲ್ನಲ್ಲಿಲ್ಲ ಅಂತ ಅರ್ಥ. ನಾವು ಒಂದು ಕೋಣೆಯಲ್ಲಿದ್ದೇವೆ ಅಂದ್ರೆ ಮತ್ತೊಂದು ಕೋಣೆಯಲ್ಲಿಲ್ಲ, ಅಡಿಗೆ ಕೋಣೆಯಲ್ಲಿದ್ದೇವೆ ಅಂದ್ರೆ ಮಲಗು ಕೋಣೆಯಲ್ಲಿಲ್ಲ ಅಂತ ಅರ್ಥ. ಹೀಗೆ ಒಂದು ಬದಿಗಿದ್ರೆ ಇನ್ನೊಂದು ಬದಿಗೆ ನಾವು ಇಲ್ಲದೇ ಇರುವವರು. ಪರಮಾತ್ಮ ಹಾಗಲ್ಲ, ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ, ಇಡೀ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿದ್ದಾನೆ. ಈ ಬ್ರಹ್ಮಾಂಡ ಇದು 9 ಬೇಲಿಗಳಿಂದ ಕೂಡಿರುವಂಥದ್ದು. ಅದು ಯಾವುದು ಅಂತ ಕೇಳಿದ್ರೆ ಇದು 5 ಭೂತಗಳು ಅಂದ್ರೆ ಪಂಚಭೂತಗಳುಂಟು. ಅಹಂಕಾರ ತತ್ವ, ಮಹತ್ತತ್ವ ಇವೆಲ್ಲ ಉಂಟು. ಇದರಲ್ಲಿ ಈ ಜಲ, ಅಗ್ನಿ, ವಾಯು, ಆಕಾಶ ಎನ್ನುವಂತಹ ಪಂಚಭೂತಗಳಲ್ಲಿ 4 ಹಾಗೂ ಅಹಂಕಾರ ತತ್ವ, ಮಹತ್ತತ್ವ ಇವಲ್ಲದೆ ಇವಕ್ಕೂ ಮೂಲವಾಗಿರುವಂತಹ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಎನ್ನುವಂಥವು. ಹೀಗೆ 9 ಬೇಲಿಗಳು ಉಂಟು. ಆ 9 ಬೇಲಿಗಳನ್ನು 9 ಪಾಗಾರಗಳನ್ನು ಹೊಂದಿರುವಂತಹ ಒಂದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ತುಂಬ ಅಣುವಿನಲ್ಲಿಯೂ ಕೂಡ ಪರಮಾತ್ಮ ಒಳಹೊರಗೆಲ್ಲ ಈಶ್ವರನಾಗಿ, ಆಶ್ರಯನಾಗಿ ಪರಮಾತ್ಮ ವ್ಯಾಪಿಸಿಕೊಂಡು ಇರುವಮ. ಹಾಗಾದರೆ ಇಂತಹ ಪರಮಾತ್ಮನ ಬಗ್ಗೆ ನ ಕುತೂಹಲಂ. ಇದೇನಾಗ್ತದೆ, ಇಂತಹ ಪರಮಾತ್ಮನನ್ನ ನಾನಿಲ್ಲಿ ನೋಡ್ತಾ ಇದ್ದೇನೆ ಈ ಸ್ಥಳದಲ್ಲಿ, ಎಲ್ಲಿ? ಈ ಬೋರೆ ಮರದ ಅಡಿಯಲ್ಲಿ. ಇದರಲ್ಲಿ ಒಂದು ರೀತಿ ಆಶ್ಚರ್ಯ ಉಂಟಾ? ಅಂತಹ ಪರಮಾತ್ಮ ಇಲ್ಲಿದ್ದಾನ? ಆಶ್ಚರ್ಯವ? ಹೌದು, ಆಶ್ಚರ್ಯ. ಆದರೆ ಆಶ್ಚರ್ಯವೂ ಇಲ್ಲ. ಯಾಕೆಂದ್ರೆ ಎಲ್ಲ ಬದಿಯಲ್ಲಿ ಇರುವವನೇ ಇಲ್ಲಿ ಕಾಣಿಸ್ತಾ ಇದ್ದಾನೆ, ಅದರಲ್ಲಿ ಏನು ಆಶ್ಚರ್ಯ ಅಂತ ಒಂದು. ಆದರೆ ಅಂತಹ ಪರಮಾತ್ಮ ಕಾಣಸಿಗ್ತಾ ಇದ್ದಾನೆ ಎನ್ನುವಂಥದ್ದು ಮತ್ತೊಂದು ಅದ್ಭುತವಾದ ಸಂಗತಿ, ಅಂದ್ರೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ಸಂಗತಿ. ಹೀಗೆ ಈ ಪರಮಾತ್ಮನ ವ್ಯಾಪ್ತಿ ಇರುವಂಥದ್ದು. ಇತಿ ಚಿಂತಯತಾ ಮಹಾಧಿಯ ಪದವೀಂ ಬಾಹ್ಯಗತಾಮತೀಯುಷಾ ಸಮನೋ ನಯನೈಃ ಪುರಾಗತಃ ತತ ಆಪೇವ ಪುಷಾಪಿ ವೇದರಾಡ್. ಹೀಗೆಯೇ ಆ ವ್ಯಾಸರೂಪದ ಶ್ರೀಹರಿಯನ್ನು ದರ್ಶನ ಮಾಡಿ, ಆ ವ್ಯಾಸರೂಪವನ್ನು ನೋಡಿ ನೋಡಿ ಬಹುರೀತಿಯ ಭಾವಗಳು ಅವರ ಮನಸ್ಸಿನಲ್ಲಿ, ಪೂರ್ಣ ಪ್ರಜ್ಞರ ಮನಸ್ಸಿನಲ್ಲಿ ಬರ್ತಾ ಉಂಟು. ಅವ್ರು ಹೀಗೆ ಆಲೋಚನೆ ಮಾಡ್ತಾ ಮಾಡ್ತಾ, ಆ ದರ್ಶನ ಮಾಡ್ತಾ ಮಾಡ್ತಾ ಅವರು ಬಾಹ್ಯಗತಾಮತೀಯುಷ, ಹಾಗೆಯೇ ಅವರು ಆ ಹೊರ ಆವರಣವನ್ನು ದಾಟಿ ಒಳಬಂದಿದ್ದಾರೆ. ಆ ಪೂರ್ಣ ಪ್ರಜ್ಞರ ಕಣ್ಣುಗಳಿಗೆ, ಮನಸ್ಸಿಗೆ ಅತ್ಯಂತ ಸಮೀಪದಲ್ಲಿ ಇರುವ ಮಹಾಧಿಯ. ಈ ರೀತಿ ಮಹಾಧಿ ಅಂದರೆ ಪೂರ್ಣ ಪ್ರಜ್ಞರು ಅಂತಲೇ ಅರ್ಥ. ಧೀ ಅಂದರೆ ಪ್ರಜ್ಞೆ ಅಂತ ಅರ್ಥ. ಮಹಾ ಅಂದರೆ ಹೆಚ್ಚಿನ ಅಂತಷ್ಟೇ. ಮಹಾಪ್ರಾಜ್ಞರಾದಂತಹ ಆ ಆಚಾರ್ಯರು ಹೆಜ್ಜೆ ಇರಿಸಿ ಬರುವಾಗ ಅವರು ಒಳಬಂದವರು ಪೂರ್ಣಪ್ರಜ್ಞರು. ಅವರಿಗೆ ದರ್ಶನ ಕೊಟ್ಟಂಥವನು ಈ ವ್ಯಾಸರೂಪನಾದ ಶ್ರೀಹರಿ. ಈಗ ಎಷ್ಟು ಸಮೀಪಕ್ಕೆ ಬಂದಿದ್ರೆ ಮನೋನಯನೈಹಿ ಪುರಾಗತಃ, ಅವರ ಮನಸ್ಸಿಗಂತೂ ಯಾವಾಗಲೂ ಮನಸ್ಸಿನಲ್ಲೇ ನೆಲೆ ಮಾಡಿದವ. ಹತ್ತಿರ ಅಂತ ಇನ್ನೇನು ಹೇಳು, ಮನಸ್ಸಿಗೆ ಸಮೀಪ ಅಂದರೆ ಮನದೊಳಗೆ ನೆಲೆಯಾದವ ವ್ಯಾಸ. ನಯನೈಹಿ ತಮ್, ಅವರ ಮನಸ್ಸು ಕಣ್ಣುಗಳಿಗೆಲ್ಲ ಅತ್ಯಂತ ಸಮೀಪಕ್ಕೆ ಬಂದ. ತತ ಆಪೇ ವಪುಷಾಪಿ ವೇದರಾಟ್, ಆ ವೇದನಾಥನಾದಂತಹ ವೇದವ್ಯಾಸ ಎಷ್ಟು ಸಮೀಪ ಇದ್ದಾನೆ ಅಂದರೆ ಅವನ ದೇಹವೇ ಇವರು ಮುಟ್ಟಿ ಬಿಡ್ಬೋದು, ಕೈ ನೀಡಿ ಮುಟ್ಟಬಹುದಾದಷ್ಟು ಅಷ್ಟು ಸಮೀಪಕ್ಕೆ, ವ್ಯಾಸ ಸಮೀಪಕ್ಕೆ ಇವರು ಬಂದಿದ್ದಾರೆ ಅಂತ ಆಚಾರ್ಯರು ಹೀಗೆ ಅಷ್ಟು ಸಮೀಪಿಸಿ ಬಿಟ್ಟಿದ್ದಾರೆ ಆ ವೇದವ್ಯಾಸರನ್ನ ಅಂತ ಇಷ್ಟು ಅಂಶವನ್ನ ಇಲ್ಲಿ ತಿಳಿಸ್ತಾರೆ. ಅಂದರೆ ಪೂರ್ಣಪ್ರಜ್ಞರಿಗೆ ವೇದವ್ಯಾಸರ ದರ್ಶನ ಆಯಿತು, ನಂತರ ಅವರ ಸಮೀಪಕ್ಕೂ ಹೋಗಿ, ವ್ಯಾಸರ ಸಮೀಪಕ್ಕೆ ಹೋಗಿ ಪೂರ್ಣಪ್ರಜ್ಞರು ನಿಂತಿದ್ದಾರೆ ಅಂತ ಹೀಗೆ ಇದಿಷ್ಟು ವಿಷಯಗಳನ್ನು ಇಲ್ಲಿವರೆಗೆ ಹೇಳಿದ್ದು.
ಬ್ರಹ್ಮಾರ್ಪಣಮಸ್ತು.